ಹಾಯ್ ಹಲೋ ನಮಸ್ತೆ. ನಾವು ಇವತ್ತು ನಮ್ಮ ತಂಗಿ ಸೀಮಂತ ಫಂಕ್ಷನಿಗೆ ಬಂದಿದ್ದೀವಿ. ಇಲ್ಲಿ ಚಿಕ್ಕಮಂಗ್ಳೂರಲ್ಲಿರೋ ನಮ್ಮ ತಂಗಿ ಸೀಮಂತ ಕಾರ್ಯಕ್ರಮ ಇದು. ಇಲ್ಲಿ 5 ಜನ ಮುತ್ತೈದರಿಗೆ ಕುಂದ್ರಿಸ್ಬಿಟ್ಟು ಅವ್ರಿಗೆ ಅಂಗನೂಲ್ ಹಾಕಿ ಕಂಕಣ ಕಟ್ಟಿ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಅವ್ರ ಕೈಲಿ ಹಾಕಿ ಕಾಳು ಕೊಟ್ಟು ನಾವು ಶಾಸ್ತ್ರ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಕೈಗೆ ಕಂಕಣ ಕಟ್ಟಿಬಿಟ್ಟು ಇದನ್ನ ಮಾಡಿದ್ವಿ. ಇಲ್ಲೊಬ್ರಿಗೆ ಒಡಪು ಹೇಳು ಅಂತ ಹೇಳಿದ್ರು, ಗಂಡನ ಹೆಸರು ಹೇಳ್ಬೇಕಾದ್ರೆ ಒಡಪಿಡ ಅಂತ ಹೇಳಿದ್ರು. ಅವ್ರು ಏನೋ ಹೇಳಿದ್ರು, ಬಟ್ ಸಾರಿ ಅದು ರೆಕಾರ್ಡ್ ಆಗಲಿಲ್ಲ. ಬಟ್ ಅವರು ಚಲೋ ಹೇಳಿದ್ರು ಒಡಪನ. ಅಲ್ಲಿ ನೋಡಿದ್ರೆ ಅವ್ರು ಬೇಗ ಬೇಗ ಅಂತ ಅರ್ಜೆಂಟ್ ಮಾಡ್ತಾ ಇದ್ರು. ಅರಿಶಿನದ ಗಣಪತಿ ಮಾಡ್ಬಿಟ್ಟು ಪೂಜೆ ಮಾಡಿ, ಆ ಅರಿಶಿನದ ಗಣಪತಿಗೆ ಪೂಜೆ ಮಾಡಿ ಆಮೇಲೆ ಅವಳಿಗೆ ಎಣ್ಣೆ ಹಾಕಿ, ಆಮೇಲೆ ಇದು ಗೋಮೂತ್ರ ಹಾಲು ತುಪ್ಪದಲ್ಲಿ ತಲೆಗೆ ಹಾಕ್ಬಿಟ್ಟು ಅದನ್ನ ಸ್ನಾನ ಮಾಡಿಸಿದ್ವಿ. ಅವಳಿಗೆ ಸ್ನಾನ ಮಾಡ್ಸಕ್ಕಂತಾನೆ 5 ಜನ ಮುತ್ತೈದರು ಸೇರಿ ಆರತಿ ಮಾಡಿ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಕರ್ಕೊಂಡು ಹೋದ್ವಿ. ನಾನು ಅವಳ ಕೈಗೆ ಕಾಲಿಗೆ ಅರಿಶಿನ ಹಚ್ಚಿದೆ, ಅರಿಶಿನ ಹಚ್ಚಿ ಆರತಿ ಮಾಡಿದೆ. ಒಂದು ನಿಮಿಷ ಬರ್ತೀವಿ. ಕರೆಂಟ್ ಹೋಯ್ತಂತೆ. ಎಲ್ಲರೂ ಸೇರಿ ಆರತಿ ಮಾಡಿದ್ವಿ. ಅವಳಿಗೆ ಮಾಡ್ತಿದ್ದೀನಿ. ಅಲ್ಲಿ ಬೇಗ ಬೇಗ ಅಂತ ಹೇಳಿದ್ರೆ ಅರ್ಜೆಂಟ್ ಮಾಡಿ ಕರ್ಕೊಂಡು ಬಂದ್ವಿ. ಸ್ಟೇಜಿಗೆ ಕರ್ಕೊಂಡು ಬಂದ್ಬಿಟ್ಟು ನಾನು, ಪ್ರಭು ಮತ್ತು ನನ್ನ ಮಗ ಸೇರಿಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡ್ವಿ. ಅಲ್ಲೇ ಆರತಿ ಮಾಡ್ತಾ ಒಂದು ಫೋಟೋ ತೆಗೆಸ್ಕೊಂಡ್ವಿ. ಊಟಕ್ಕಂತ ಹೋದ್ವಿ. ಊಟಕ್ಕೆ ಹೋದಾಗ ಅಲ್ಲಿ ಬಾಳೆ ಎಲೆ ಊಟ, ಅಲ್ಲಿ ಕೋಸಂಬರಿ, ಪಲ್ಯ, ಬಜ್ಜಿ, ಆಮೇಲೆ ಕಾಯಿ ಹೋಳಿಗೆ, ಶಾವಿಗೆ ಪಾಯಸ ಇದನ್ನೆಲ್ಲ ಹಾಕಿದ್ರು. ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ನಮ್ಮದು ಒಂದು ರೀಲ್ ಇರಲಿ ಅಂತಂದು ನಾವು ಒಂದು ರೀಲ್ ಮಾಡಿದ್ವಿ. ಇಷ್ಟು ನಮ್ಮದು ಮಿನಿ ವ್ಲಾಗ್ ಮಾಡಿದ್ವಿ. ಥ್ಯಾಂಕ್ ಯು.